ಸ್ಟಾಕ್ ಮಾರ್ಕೆಟಲ್ಲಿ ಯಾರಾದರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಮಾಡೋ ಮೊದಲನೇ ಕೆಲಸನೇ ಟ್ರೇಡಿಂಗ್ ಆ್ಯಪ್ನ ಓಪನ್ ಮಾಡೋದು ಅಥವಾ ಮೊಬೈಲ್ ಆ್ಯಪ್ನ ಓಪನ್ ಮಾಡೋದು. ಓಪನ್ ಮಾಡಿ ಇವತ್ತು ಯಾವ ಶೇರ್ ಮೇಲೋಗಿದೆ, ಇವತ್ತು ಯಾವ ಶೇರ್ ಕೆಳಗೆ ಬಂದಿದೆ, ಮಾರ್ಕೆಟ್ ಯಾಕೆ ಮೇಲೋಯ್ತು, ಮಾರ್ಕೆಟ್ ಯಾಕೆ ಕೆಳಗೆ ಬಂತು, ನಿಫ್ಟಿ ಇಷ್ಟು ಪಾಯಿಂಟ್ ಮೇಲೋಗಿದೆ, ಸೆನ್ಸೆಕ್ಸ್ ಇಷ್ಟು ಪಾಯಿಂಟ್ ಕೆಳಗೆ ಬಂದಿದೆ. ಬರೀ ಇದನ್ನೇ ಮಾಡ್ತಾ ಇರ್ತಾರೆ. ಪೋರ್ಟ್ಫೋಲಿಯೋ ಮೇಲಿದ್ರೆ ಖುಷಿ ಆಗ್ತಾರೆ, ಪೋರ್ಟ್ಫೋಲಿಯೋ ಕೆಳಗೆ ಬಂದ ತಕ್ಷಣ ಎದುರ್ಕೊಂಡು ಅದನ್ನು ಎಕ್ಸಿಟ್ ಮಾಡಕ್ಕೆ ಹೋಗ್ತಾರೆ. ಜಗತ್ತಲ್ಲಿ ಡೈಲಿ ಸಾವಿರಾರು ನ್ಯೂಸ್ ಇರ್ತವೆ. FIS ಇಷ್ಟು ದುಡ್ಡನ್ನ ವಿಡ್ರಾ ಮಾಡ್ಕೊಂಡು ಹೋದ್ರು, ಟ್ರಂಪ್ ಇಷ್ಟು % ಟ್ಯಾರಿಫ್ ಆಗ್ತಾ, ಟ್ರಂಪ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ದ, ಅಲ್ಲಿಂಗಾಯ್ತು ಇಲ್ಲಂಗಾಯ್ತು ಅಂತ ಜಗತ್ತಲ್ಲಿ ಸಾವಿರಾರು ನ್ಯೂಸ್ ಇರ್ತವೆ. ಈ ನ್ಯೂಸ್ ಇಂದ ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಮ ಸ್ಟಾಕ್ ಪ್ರೈಸ್ ಮೇಲೆ ಕೆಳಗೆ ಹೋಗ್ಬೋದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಸ್ಟಾಕ್ಗಳು ಈ ಯಾವ್ದ್ರ ಮಾತು ಕೇಳಲ್ಲ. ಅದು ಸಿನ್ಸಿಯರ್ ಆಗಿ ಫಾಲೋ ಮಾಡೋದು ಒಬ್ರನ್ನ ಮಾತ್ರ. ಇವ್ರು ಹೆಂಗೆ ಹೇಳ್ತಾರೆ ಅದೇ ರೀತಿ ಆ ಸ್ಟಾಕ್ ಮಾತು ಕೇಳುತ್ತೆ. ಅದು ಯಾವುದು ಅಂದ್ರೆ ಅರ್ನಿಂಗ್ಸ್ ಅಂದ್ರೆ ಕಂಪ್ನಿಗಳು ಮಾಡೋ ಲಾಭ. ಕಂಪ್ನಿಗಳು ಮಾಡೋ ಲಾಭನೇ ಯಾವುದೇ ಒಂದು ಶೇರ್ ಪ್ರೈಸ್ನ, ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ನ ಮೇಲೆ ಕೆಳಗೆ ತಗೊಂಡೋಗೋದೇ ಹೊರತು ಈ ಥರ ನ್ಯೂಸ್ ಅಲ್ಲ. ಹೌದು, ಈ ಥರ ನ್ಯೂಸ್ಗಳು ವಾಲಟೈಲಿಟಿನ ಕ್ರಿಯೇಟ್ ಮಾಡ್ತವೆ, ಅದೆಲ್ಲ ಶಾರ್ಟ್ ಟರ್ಮ್ ಅಲ್ಲಿ. ಲಾಂಗ್ ಟರ್ಮ್ ಅಲ್ಲಿ ಈ ಥರ ಅರ್ನಿಂಗ್ಸ್ ಏನೇ ಸ್ಟಾಕ್ ಮಾರ್ಕೆಟ್ನ ಮೇಲೆ ಕೆಳಗೆ ತಗೊಂಡೋಗೋದು. ಈ ವಿಡಿಯೋದಲ್ಲಿ ನಾವು ಪ್ರೂಫ್ ಸಮೇತ ನೋಡೋಣ ಯಾಕೆ ಅರ್ನಿಂಗ್ಸು ಇಷ್ಟೊಂದು ಇಂಪಾರ್ಟೆಂಟು ಅಂತ. ಕೆನರಾ ಬ್ಯಾಂಕ್ ಇರ್ಬೋದು, SBI ಇರ್ಬೋದು, ಈ ಥರ ಎಷ್ಟೋ PSU ಬ್ಯಾಂಕ್ಗಳು ಲಾಸ್ಟ್ 1 year ಅಲ್ಲಿ ಸಖತ್ ರಿಟರ್ನ್ ಕೊಟ್ಟಿದ್ದಾವೆ. ಯಾಕಂದರೆ ಅವು ಕೂಡ ಈ ಅರ್ನಿಂಗ್ಸ್ ರೂಲ್ಸ್ನ ಫಾಲೋ ಮಾಡಿ. ಆಕ್ಚುಲಿ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ಪ್ರೈಸ್ ಮೇಲೆ ಕೆಳಗೆ ಹೋಗೋದು ಇಂಪಾರ್ಟೆಂಟಾ ಅಥವಾ ಅರ್ನಿಂಗ್ಸ್ ಇಂಪಾರ್ಟೆಂಟಾ, ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ಈ ವಿಡಿಯೋದಲ್ಲಿ ನಾವು ಯಾವುದಾದ್ರು ಸ್ಟಾಕ್ದು ಎಕ್ಸಾಂಪಲ್ ತೊಗೊಂಡಿದ್ರೆ ಇದು ಜಸ್ಟ್ ಎಜುಕೇಷನ್ ಪರ್ಪಸ್ ಆಗಿ ಮಾತ್ರನೇ ಈ ವಿಡಿಯೋನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ತೊಗೊಂಡಿರ್ತೀವಿ. ಇದು ಯಾವುದೇ ಕೂಡ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಈ ವಿಡಿಯೋನ ನೋಡಿಕೊಂಡು ಯಾವುದೇ ಕಾರಣಕ್ಕೂ ಬೈ ಸೆಲ್ ಡಿಸಿಷನ್ ತೊಗೊಂಡ್ಬೇಡಿ. ಇದು ಜಸ್ಟ್ ಎಜುಕೇಷನ್ ಪರ್ಪಸ್ ಆಗಿ ಮಾತ್ರ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಶಾಪ್ ಇದೆ. ಆ ಶಾಪ್ನ ಅವನು ಲಾಸ್ಟ್ 3 ವರ್ಷದಿಂದಲೂ ನಡೆಸ್ಕೊಂಡ್ ಬರ್ತಾ ಇದ್ದಾನೆ. ನೀವೇ ನೋಡ್ತಿದ್ದೀರಾ ಆ ಅಂಗಡಿಗಳಲ್ಲಿ ಜನ ಯಾವ ರೀತಿ ಬರ್ತಾ ಇದ್ದಾರೆ, ಯಾವ ರೀತಿ ವ್ಯಾಪಾರ ಆಗ್ತಾ ಇದೆ. ಅವನಿಗೆ ಟೈಮೇ ಸಿಗ್ತಾ ಇಲ್ಲ, ಕುತ್ಕೊಳ್ಳೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಎವ್ರಿ ಇಯರು ಅವನ ಲಾಭ ಜಾಸ್ತಿ ಆಗ್ತಾ ಇದೆ. ಅವನನ್ನು ನೀವು ಎಲ್ಲಿ ಕರೆದ್ರೂ ಬರಲ್ಲ. ಹೊರಗೆ ಹೋಗೋಣ, ಟ್ರಿಪ್ಗೆ ಹೋಗೋಣ, ಏನಾದರೂ ಬರಲ್ಲ. ಯಾಕಂದರೆ ಅವನು ಅಷ್ಟು ಬ್ಯುಸಿ ಇರ್ತಾನೆ. ಅವನ ಅಂಗಡಿನಲ್ಲಿ ಅಷ್ಟೊಂದು ಜನ ಕಸ್ಟಮರ್ ಇರ್ತಾರೆ. ಅವಾಗ ಅವನು ನಿಮ್ಗೊಂದು ಆಫರ್ ಮಾಡ್ತಾನೆ, ನೋಡ್ಗುರು ನನ್ನ ಅಂಗಡಿನಲ್ಲಿ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡು, ಬರೋ ಲಾಭದಲ್ಲಿ ನಾನು ನಿನಗೆ 10% ಕೊಡ್ತೀನಿ ಅಂತ. ಇವಾಗ ನೀವು ಇನ್ವೆಸ್ಟ್ ಮಾಡ್ತೀರಾ ಇಲ್ವಾ? ಹೌದು, ಕರೆಕ್ಟು. ಇದು ಪ್ರೊಫೆಷ್ನಲ್ ಆಗಿರಲ್ಲ. ಆ ದುಡ್ಡನ್ನ ಯಾವ ರೀತಿ ನಂಬೋದು ಈ ಥರ ಭಯ ಇರುತ್ತೆ. ಅದಕ್ಕೆ ನೀವು ಇನ್ವೆಸ್ಟ್ ಮಾಡ್ದಂಗೆ ಇರ್ಬೋದು. ಬಟ್ ಎಲ್ಲ ಲೀಗಲ್ ಆಗಿದ್ರೆ, ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡ್ರೆ ನೀವು ಇನ್ವೆಸ್ಟ್ ಮಾಡ್ದಂಗೆ ಇರ್ತೀರಾ. 100% ಇನ್ವೆಸ್ಟ್ ಮಾಡ್ತೀರಾ. ಯಾಕಂದರೆ ನೀವಲ್ಲಿ ಕಣ್ಣಾರೆ ನೋಡ್ತಿದ್ದೀರಾ ಯಾವ ರೀತಿ ವ್ಯಾಪಾರ ಆಗ್ತಾ ಇದೆ ಅಂತ. ನೀವು ಜಸ್ಟ್ ಅವನ ಜೊತೆ ಪಾರ್ಟ್ನರ್ ಆದರೆ ನೀವು ಯಾವ ರೀತಿ ದುಡ್ಡು ಮಾಡ್ಬೋದು ಅಂತ ನಿಮಗೆ ಗೊತ್ತಿದೆ. ಅದೇ ರೀತಿಯೇ ಸ್ಟಾಕ್ ಮಾರ್ಕೆಟ್ ಕೂಡ. ಇಲ್ಲಿ ನೀವು ಯಾವುದೋ ಒಂದು ಕಂಪ್ನಿನ ಬೈ ಮಾಡ್ತಿದ್ದೀರಾ ಅಂದರೆ ಆ ಕಂಪ್ನಿಯ ಪೀಸ್ ಆಫ್ ದಿ ಬಿಸ್ನೆಸ್ನ ಬೈ ಮಾಡ್ತಿದ್ದೀರಾ. ಅಂದರೆ ಆ ಕಂಪ್ನಿನ ಒಂದು ಭಾಗನ ಬೈ ಮಾಡ್ತಿದ್ದೀರಾ. ಆ ಕಂಪ್ನಿಯ ಭಾಗ ಮೇಲೆ ಕೆಳಗೆ ಹೋಗೋದು ಆ ಕಂಪ್ನಿ ಮಾಡೋ ಲಾಭದಿಂದ. ಬಟ್ ಶೇರ್ ಪ್ರೈಸ್ ಯಾಕೆ ಮೇಲೆ ಕೆಳಗೆ ಹೋಗುತ್ತೆ ಅಂದರೆ ಲಾಟ್ ಆಫ್ ರೀಸನ್ ಇರುತ್ತೆ. ಅದನ್ನು ಒಂದೊಂದಕ್ಕೂ ಒಂದೊಂದು ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಲಾಟ್ ಆಫ್ ರೀಸನ್ ಇರುತ್ತೆ. ಬಟ್ ನಾವು ನಿಜವಾಗ್ಲೂ ಇನ್ವೆಸ್ಟರ್ ಆಗಿ ಫೋಕಸ್ ಮಾಡಬೇಕಾಗಿರೋದು ಕಂಪ್ನಿ ಮಾಡೋ ಲಾಭ. ಲಾಂಗ್ ಟರ್ಮಲ್ಲಿ ಕಂಪ್ನಿ ಮಾಡೋ ಲಾಭಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ, ಏನಾಗುತ್ತೆ ಅಂತಲೇ ನಾವು ಚೆಕ್ ಮಾಡಬೇಕು. ಅದು ಬಿಟ್ಬಿಟ್ಟು ಡೈಲಿ ಈ ಥರ ವಾಲಟಿಲಿಟಿನ ನೋಡ್ಕೊಂಡು ತಲೆ ಕೆಡಿಸ್ಕೊಬಾರ್ದು. ಶೇರ್ ಪ್ರೈಸ್ ಯಾಕೆ ಮೇಲೋಯ್ತು, ಶೇರ್ ಪ್ರೈಸ್ ಯಾಕೆ ಕೆಳಗೆ ಬಂತು, ಡೈಲಿ ಒಂದೊಂದು ನ್ಯೂಸ್ ಇರುತ್ತೆ. ಇಷ್ಟು ದಿವಸ ಟ್ರಂಪ್ ಅಂತ ನ್ಯೂಸ್ ಇತ್ತು, ಇವಾಗ AI ಅನ್ನೋ ನ್ಯೂಸ್ ಇದೆ, ನಾಳೆ ಇನ್ನೊಂದು ನ್ಯೂಸ್ ಬರುತ್ತೆ. ನ್ಯೂಸ್ಗೆ ನಾವು ತಲೆನೇ ಕೆಡಿಸ್ಕೊಬಾರ್ದು. ನ್ಯೂಸ್ ಇದ್ದೇ ಇರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ನ್ಯೂಸ್ ಇದ್ದೇ ಇರುತ್ತೆ. ನ್ಯೂಸ್ ಒಂಥರ ನಾಯಿಸಿದ್ದಂಗೆ, ಅಂದರೆ ಹಾಲಲ್ಲಿರೋ ನೊರೆ ಇದ್ದಂಗೆ. ನೊರೆ ಕಾಣಿಸ್ತಿದ್ರೆ ಏನು ಕಾಣಿಸ್ತಿರುತ್ತೆ, ಹಾಲು ಜಾಸ್ತಿ ಇದೆ ಅಂತ ಕಾಣಿಸ್ತಿರುತ್ತೆ. ಬಟ್ ನೀವು ನಿಜವಾಗ್ಲೂ ಕೈ ಒಳಗೆ ಹಾಕಿ ನೋಡಿದ್ರೆ ಅಲ್ಲಿ ಹಾಲು ಕಮ್ಮಿನೇ ಇರುತ್ತೆ. ಯಾಕಂದರೆ ನೊರೆನೇ ಜಾಸ್ತಿ ಇರುತ್ತೆ. ನೊರೆ ಏನು ಮಾಡುತ್ತೆ, ರಿಯಾಲಿಟಿನ ನಿಮಗೆ ತೋರಿಸಲ್ಲ. ಬಟ್ ರಿಯಾಲಿಟಿ ಯಾವುದು ಅಂದರೆ ಕಂಪ್ನಿ ಮಾಡೋ ಅರ್ನಿಂಗ್ಸ್. ಕಂಪ್ನಿ ಯಾವ ರೀತಿ ಲಾಭ ನಷ್ಟ ಮಾಡುತ್ತೆ, ಅದು ಆ ಶೇರ್ ಪ್ರೈಸ್ನ ಮೇಲೆ ಕೆಳಗೆ ತಗೊಂಡೋಗೋದು. ಈ ನೊರೆ ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಈ ನೊರೆ ಹೋಗ್ಬಿಡುತ್ತೆ. ಬಟ್ ನಿಜವಾಗ್ಲೂ ಶೇರ್ ಪ್ರೈಸ್ ಮೇಲೆ ತಗೊಂಡೋಗೋದು ಕಂಪ್ನಿ ಮಾಡೋ ಲಾಭ. ಇಲ್ಲಿ FIS ಯಾಕೆ ಬಂದ್ರು, DIS ಯಾಕೆ ಬಂದ್ರು, ಇವ್ರು ಯಾಕೆ ಬಂದ್ರು, ಅವ್ರು ಯಾಕೆ ಬಂದ್ರು ಅಂತ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಯಾಕಂದ್ರೆ ಎಲ್ಲಿ ಸಕ್ಕರೆ ಇರುತ್ತೆ ಅಲ್ಲಿ ಯಾವ ರೀತಿ ಇರುವೆಗಳು ಹೋಗುತ್ತಲ್ಲ, ಅದೇ ರೀತಿನೇ ಎಲ್ಲಿ ದುಡ್ಡಿರುತ್ತೆ, ಲಾಭ ಇರುತ್ತೆ, ಅಲ್ಲಿ ಇನ್ವೆಸ್ಟರ್ಸ್ ಹುಡ್ಕೊಂಡ್ ಬಂದೇ ಬರ್ತಾರೆ ದುಡ್ಡು ಹಾಕಕ್ಕೆ. ಅದು ಚೈನಾ ಇರ್ಬೋದು, ಜಪಾನ್ ಇರ್ಬೋದು, USA ಇರ್ಬೋದು, ಎಲ್ಲಾದ್ರೂ ದುಡ್ಡು ತಗೊಂಡೋಗಕ್ಕೆ ರೆಡಿ ಇರ್ತಾರೆ. ಎಲ್ಲಿ ಲಾಭ ಇದೆ ಅಲ್ಲಿ. ಅದಕ್ಕೆ ನಾವು ಕಂಪ್ನಿ ಲಾಭ ಮಾಡ್ತಿದೆಯಾ ಇಲ್ಲೋ, ನಾನು ಇನ್ವೆಸ್ಟ್ ಮಾಡಿರೋ ಕಂಪ್ನಿ ಲಾಭ ಮಾಡ್ತಾ ಇದೆಯಾ ಇಲ್ಲೋ, ಅಥವಾ ಈ ತಿಂಗಳು ಮಾಡಲಿದ್ರು ಮುಂದಿನ ತಿಂಗಳು ಮಾಡುತ್ತಾ ಇಲ್ವೋ, ಈ ಥರ ತಲೆ ಕೆಡಿಸ್ಕೊಬೇಕೇ ಹೊರತು ಶೇರ್ ಪ್ರೈಸ್ ಯಾಕೆ ಮೇಲೆ ಕೆಳಗೆ ಹೋಗ್ತಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳಿ. ಇಂಡಿಯಾದೇ ಕಂಪ್ನಿ ನೇಮ್ ಬಂದ್ಬಿಟ್ಟು ಪಾಲಿಕ್ಯಾಬ್ ಅಂತ. ಪಾಲಿಕ್ಯಾಬ್ ಬಂದ್ಬಿಟ್ಟು ವೈರು ಮತ್ತೆ ಕೇಬಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ. ಈ ಕಂಪ್ನಿ ಫೌಂಡ್ ಆಗಿರೋದು 1964ರಲ್ಲಿ. ಈ ಕಂಪ್ನಿ 2019ರಲ್ಲಿ IPOಗೆ ಬರ್ತಾನೆ. IPOಗೆ ಬಂದಾಗ ಪ್ರೈಸ್ ಬಂದ್ಬಿಟ್ಟು 540 ರೂಪಾಯಿ. ಇವತ್ತು ಒಂದು 7,000 ರೂಪಾಯಿ ಪ್ರೈಸ್ ಇದೆ. ಈ ಕಂಪ್ನಿದು ಕಳೆದ 5 ವರ್ಷದಿಂದ ನೆಟ್ ಪ್ರಾಫಿಟ್ 20% CAGR ಗ್ರೋತ್ ಆಗಿದೆ. ಕಂಪ್ನಿಯ ರೆವಿನ್ಯೂ 24% CAGR ಗ್ರೋತ್ ಆಗಿದೆ. ಇದೇ ರೀಸನ್ ಇಂದನೇ ಶೇರ್ ಪ್ರೈಸ್ ಕೂಡ ಅದೇ ರೀತಿ ಮೇಲೋಗಿದೆ.
ಮತ್ತೆ ಈ ನ್ಯೂಸ್ಗಳು ಯಾವ ರೀತಿ ಕಂಪ್ನಿಗಳಿಗೆ ಎಫೆಕ್ಟ್ ಮಾಡುತ್ತೆ ಅನ್ನಕ್ಕೆ ಡಿಸೆಂಬರ್ 22, 2023 ಇನ್ಕಮ್ ಟ್ಯಾಕ್ಸು ಈ ಕಂಪ್ನಿನ ರೈಡ್ ಮಾಡುತ್ತೆ. ಮೋರ್ ದನ್ 50 ಲೊಕೇಶನ್ಗಳಲ್ಲಿ ಈ ಕಂಪ್ನಿ ಮೇಲೆ ರೈಡ್ ಮಾಡ್ತಾರೆ. ಈ ಇನ್ಕಮ್ ಟ್ಯಾಕ್ಸ್ ಈ ಕಂಪ್ನಿ ಮೇಲೆ ಕೇಸ್ ಹಾಕುತ್ತೆ. 1000 ಕೋಟಿ ಅನ್ಅಕೌಂಟೆಡ್ ಕ್ಯಾಶ್ ಈ ಕಂಪ್ನಿ ಮ್ಯಾನೇಜ್ ಮಾಡ್ತಾ ಇದೆ ಅಂತ ಕೇಸ್ ಹಾಕುತ್ತೆ. ಈ ನ್ಯೂಸ್ ಇಂದ ಈ ಶೇರ್ ಪ್ರೈಸು 5670 ರೂಪಾಯಿನಲ್ಲಿದ್ದ ಶೇರ್ ಪ್ರೈಸು ಕೇವಲ 10-15 ದಿವಸದಲ್ಲಿ 4200 ರೂಪಾಯಿಗೆ ಬರುತ್ತೆ. ಅಂದ್ರೆ ಸುಮಾರು 25% ಡೌನ್ ಆಗುತ್ತೆ ಈ ನ್ಯೂಸ್ ಇಂದ. ಮತ್ತೆ ಕಾಮಿಡಿ ಏನಂದ್ರೆ 4200 ರೂಪಾಯಿಂದ ನೆಕ್ಸ್ಟ್ 3-4 ತಿಂಗಳಲ್ಲೇನೆ ಅದು 7000 ರೂಪಾಯಿಗೆ ಹೋಗಿ ರೀಚ್ ಆಗುತ್ತೆ. ಅದೇ ರೀತಿ ಎರಡನೇ ಸಲನೂ ಈ ಕಂಪ್ನಿ ಮೇಲೆ ಅಟ್ಯಾಕ್ ಆಗುತ್ತೆ. ಲೈಕ್ ಅದು ಬಂದ್ಬಿಟ್ಟು ಇಂಡಸ್ಟ್ರಿ ಮೇಲೆ ಅಲ್ಟ್ರಾಟೆಕ್ ಸಿಮೆಂಟ್ ಈ ಕೇಬಲ್ ಅಂಡ್ ವೈರ್ ಇಂಡಸ್ಟ್ರಿನಲ್ಲಿ ಎಂಟ್ರಿ ಆಗ್ತಿದ್ದಾನೆ ಅಂತ ನ್ಯೂಸ್ ಬರುತ್ತೆ. ಅಲ್ಲಿಂದ ಮತ್ತೆ ಈ ಕಂಪ್ನಿ 7000ದಿಂದ 5000 ಸಮಥಿಂಗ್ ಬರುತ್ತೆ. ಇವಾಗ ವಾಪಸ್ ಅಲ್ಲಿಂದ 8000ದಲ್ಲಿದೆ. ಅಂದ್ರೆ ಈ ತರ ನ್ಯೂಸ್ಗಳು ಕಂಪ್ನಿಯ ಶೇರ್ ಪ್ರೈಸ್ನ ಮೇಲೆ ಕೆಳಗೆ ಮಾಡ್ತಿರ್ತವೆ. ಬಟ್ ಅಂಡರ್ಲೈಯಿಂಗ್ ಪ್ರಾಫಿಟ್ ಗ್ರೋತು ಮತ್ತು ಸೇಲ್ಸ್ ಗ್ರೋತು ಇದೆಯಲ್ಲ, ಇದು ಕಂಪ್ನಿನ ಸ್ಟ್ರಾಂಗ್ ಆಗಿ ನಿಲ್ಲಿಸುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅದು ಕರೆಕ್ಟ್ ಆಗಿದ್ರೆ ಇವತ್ತಲ್ಲ ನಾಳೆ ಯಾರಾದರೂ ಬಂದು ಬೈ ಮಾಡ್ತಾರೆ, ಯಾರಾದರೂ ಬಂದು ಆ ಶೇರ್ನ ಬೈ ಮಾಡ್ತಾರೆ, ಅವಾಗ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ. ಅದಕ್ಕೆ ನಾವೇನು ವಾಚ್ ಮಾಡಬೇಕಂದ್ರೆ ಈ ಥರ ನ್ಯೂಸ್ ಅಲ್ಲ, ಕೆಳಗಡೆ ಅಂಡರ್ಲೈಯಿಂಗ್ ಪ್ರಾಫಿಟ್ ಗ್ರೋತ್ಗೆ ಮತ್ತು ಸೇಲ್ಸ್ ಗ್ರೋತ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅದನ್ನು ಯೋಚನೆ ಮಾಡಬೇಕು. ಮತ್ತೆ ಎರಡನೇದು PSU ಬ್ಯಾಂಕ್ಸ್ಗಳು. PSU ಬ್ಯಾಂಕ್ಸ್ಗಳಲ್ಲಿ 2015ರಿಂದ ಆಲ್ಮೋಸ್ಟ್ 2023-24ವರೆಗೂ ಪ್ರಾಬ್ಲಮ್ ಇತ್ತು. ಯಾಕಂದರೆ PSU ಬ್ಯಾಂಕ್ಗಳಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದರೆ NPA ಜಾಸ್ತಿ ಇತ್ತು. NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ. ಯಾಕಂದರೆ 2017-18ರಲ್ಲಿ ಎಷ್ಟೊಂದು ಪ್ರಾಬ್ಲಮ್ಗಳು ಬರ್ತವೆ. SBIದು ಆ ಟೈಮಲ್ಲಿ NPA 5.7ಗೆ ಹೋಗಿರುತ್ತೆ 2018ರಲ್ಲಿ. PNBನಲ್ಲಿ ಸ್ಕ್ಯಾಂಡಲ್ ಆಗಿರುತ್ತೆ ನೀರವ್ ಮೋದಿದು. ಸುಮಾರು 11,000 ಕೋಟಿ ನೀರವ್ ಮೋದಿ ದುಡ್ಡನ್ನ ತಗೊಂಡೋಗಿರ್ತಾನೆ. ಮತ್ತು SBIನಲ್ಲಿ ವಿಜಯ್ ಮಲ್ಯ ದುಡ್ಡನ್ನ ಎತ್ತಾಕಿರ್ತಾನೆ. ಈ ರೀತಿ ತುಂಬ ಪ್ರಾಬ್ಲಮ್ ಆಗಿರುತ್ತೆ PSU ಬ್ಯಾಂಕ್ಗಳಲ್ಲಿ. ಇದರಿಂದ ಯಾರು ಕೂಡ ಈ PSU ಬ್ಯಾಂಕ್ ಕಡೆ ತಲೆನೇ ಕೆಡಿಸ್ಕೊಂತಿರ್ಲಿಲ್ಲ, ಕೈನೇ ಆಗ್ತಾ ಇರಲಿಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗ್ತಾ ಬರುತ್ತೆ, ಗೌರ್ಮೆಂಟು ಮ್ಯಾಸಿವ್ ಕ್ಲೀನ್ ಅಪ್ ಪ್ಲಾನ್ನ ಲಾಂಚ್ ಮಾಡುತ್ತೆ. ಬ್ಯಾಂಕ್ಗಳು ಬ್ಯಾಲೆನ್ಸ್ ಶೀಟ್ನ ತುಂಬ ಕ್ಲೀನ್ ಮಾಡ್ತಾ ಬರುತ್ತೆ. ಅಂದರೆ ಬ್ಯಾಡ್ ಲೋನ್ಗಳನ್ನ ಆಲ್ರೆಡಿ ಕ್ಲಿಯರ್ ಮಾಡಿ ಅದನ್ನೆಲ್ಲ ರೈಟ್ ಆಫ್ ಮಾಡಿಬಿಟ್ಟು ಹೊಸ ಬ್ಯಾಲೆನ್ಸ್ ಶೀಟ್ನ ರೆಡಿ ಮಾಡ್ತಾ ಬರುತ್ತೆ. ಮತ್ತು ಯಾವ್ದಾವ್ದು ದೊಡ್ಡ ದೊಡ್ಡ ಲೋನ್ಗಳಿದ್ವು ಅದನ್ನೆಲ್ಲ ರಿಕವರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹೊಸ ಲಾ ತಗೊಂಬಂದು. IBC ಅನ್ನೋ ಒಂದು ಲಾ ತಗೊಂಬರ್ತಾರೆ. ಇದರಿಂದ ಮೋಸ್ಟ್ ಆಫ್ ದ ಬ್ಯಾಂಕ್ಗಳು ಹಳೆ ಲೋನ್ನೆಲ್ಲ ರಿಕವರ್ ಮಾಡಿಕೊಂಡು ಕ್ಲೀನ್ ಅಪ್ ಆಗ್ತಾ ಬರ್ತವೆ. ಇದ್ರ ರಿಸಲ್ಟ್ ಏನಾಗುತ್ತೆ, 5.7 ಇದ್ದಿದ್ದ SBIನ NPA ಇವಾಗ 0.47ಗೆ ಬಂದಿದೆ. ಮತ್ತು ನೀವು SBIದು ನೆಟ್ ಪ್ರಾಫಿಟ್ ಕೂಡ ನೋಡ್ಬೋದು. 2019ರಲ್ಲಿ 3,351 ಕೋಟಿ ಇದ್ದಿದ್ದ SBIನ ನೆಟ್ ಪ್ರಾಫಿಟ್ಟು ಇವತ್ತು 86,000 ಕೋಟಿ. 86,000 ಕೋಟಿ, 21 ಪಟ್ಟು SBIದು ನೆಟ್ ಪ್ರಾಫಿಟ್ ಜಂಪ್ ಆಗುತ್ತೆ. ಅದೇ ರೀತಿ ನೀವು SBIದು ಶೇರ್ ಪ್ರೈಸ್ ಕೂಡ ನೋಡ್ಬೋದು. 2020ರಲ್ಲಿ 180-200 ರೇಂಜಲ್ಲಿದ್ದ SBI ಶೇರ್ ಪ್ರೈಸು ಇವತ್ತು 1,200 ರೂಪಾಯಿನಲ್ಲಿದೆ. ಈವನ್ ಲಾಸ್ಟ್ 1 year ಅಲ್ಲೇ SBI ಶೇರ್ ಪ್ರೈಸು 80%ಗಿಂತ ಜಾಸ್ತಿ ಮೇಲೆ ಹೋಗಿದೆ. ಅದೇ ರೀತಿ ಎಲ್ಲ PSU ಬ್ಯಾಂಕ್ಸ್ಗಳಲ್ಲೂ ಆಗ್ತಾ ಇದೆ. ನೀವು ಕೆನರಾ ಬ್ಯಾಂಕ್ ನೋಡಿರ್ಬೋದು, PNB ನೋಡಿರ್ಬೋದು. ಮೋಸ್ಟ್ ಆಫ್ ದ ಬ್ಯಾಂಕ್ಸ್ಗಳು ಶೇರ್ ಪ್ರೈಸು ಲಾಸ್ಟ್ 1 year ಇಂದ ಮೇಲಿದೆ. ನಿಫ್ಟಿಗಿನ್ನ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಯಾಕಂದ್ರೆ ಅಂಡರ್ಲೈಯಿಂಗ್ ಅರ್ನಿಂಗ್ಸ್ ಗ್ರೋ ಆಗ್ತಾ ಇದೆ ಅಂತ. ಯಾವಾಗ ಅರ್ನಿಂಗ್ಸ್ ಗ್ರೋತ್ ಆಗುತ್ತೆ ಅವಾಗ ಆಟೋಮೆಟಿಕ್ಲಿ ದುಡ್ಡು ಅಲ್ಲಿಗೆ ಫ್ಲೋ ಆಗ್ತಾ ಹೋಗುತ್ತೆ. ಇದನ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, 2008ರಲ್ಲಿ SBI ಶೇರ್ ಪ್ರೈಸು 211 ರೂಪಾಯಿ ಇರುತ್ತೆ. ಮತ್ತು 2020 ನವೆಂಬರ್ ಟೈಮಲ್ಲೂ ಕೂಡ SBI ಶೇರ್ ಪ್ರೈಸ್ ಅಷ್ಟೇ ಇದೆ. ಅಂದರೆ ಸುಮಾರು 12 ವರ್ಷ SBIದು ಶೇರ್ ಪ್ರೈಸ್ ಮೇಲೆ ಹೋಗೇ ಇಲ್ಲ, ಬಿಕಾಸ್ ಅರ್ನಿಂಗ್ಸ್ ಇಂಪ್ರೂವ್ ಇಲ್ವೇ ಇಲ್ಲ ಅಂತ. ನೀವೇ ನೋಡಿ ಪ್ರಾಫಿಟ್ ಗ್ರೋತಲ್ಲಿ ಆ್ಯಕ್ಚುಲಿ ಇದು 2014 ಮಾತ್ರ ತೋರಿಸುತ್ತೆ ಐ ವಾಲಟಿಲಿಟಿ ಪ್ರಾಫಿಟ್ ಗ್ರೋತ್. ಅಂದರೆ 2014ರಲ್ಲಿ 14,000 ಕೋಟಿ ಇದ್ದಿದ್ದ ಪ್ರಾಫಿಟ್ಟು 2015ರಲ್ಲಿ 17,000 ಕೋಟಿ ಆಗುತ್ತೆ. 2016ರಲ್ಲಿ ಮತ್ತೆ ಡೌನ್ ಆಗುತ್ತೆ. 2017ರಲ್ಲಿ ಲಾಸಿಗೆ ಬರುತ್ತೆ. 2018ರಲ್ಲಿ ಇನ್ನೂ ಲಾಸಿಗೆ ಬರುತ್ತೆ. ಇವಾಗ ಏನಾಗ್ತಾ ಇದೆ, ಕಂಟಿನ್ಯೂಸ್ಲಿ ಗ್ರೋ ಆಗ್ತಾ ಇದೆ. ಇವಾಗ ಮಾರ್ಕೆಟ್ ರಿವಾರ್ಡ್ ಮಾಡುತ್ತೆ. ಎಲ್ಲಿ ಗ್ರೋತ್ ಇರುತ್ತೆ, ಪ್ರಾಫಿಟ್ ಗ್ರೋತ್ ಇರುತ್ತೆ, ಅಲ್ಲಿ ಶೇರ್ ಪ್ರೈಸ್ ಗ್ರೋತ್ ಇದ್ದೇ ಇರುತ್ತೆ. ಅಷ್ಟೇ ಯಾಕೆ, ನೀವು ಎಲ್ಲಾನು ಬೇರೆ ಕೆನರಾ ಬ್ಯಾಂಕ್ದು ತೆಗೆದು ನೋಡಿ. ಕೆನರಾ ಬ್ಯಾಂಕು ಮಾರ್ಚ್ 2025ರಲ್ಲಿ 80 ರೂಪಾಯಿ ಇತ್ತು, ಇವಾಗ ಆಲ್ಮೋಸ್ಟ್ 160 ರೂಪಾಯಿ ಇದೆ. ಅಂದರೆ ಸುಮಾರು 90% ರಿಟರ್ನ್ ಕೊಟ್ಟಿದೆ ಒಂದು ವರ್ಷದಲ್ಲಿ. ನಿಫ್ಟಿ 15-16% ರಿಟರ್ನ್ ಕೊಟ್ಟಿರ್ಬೋದು. ಯಾಕಂದರೆ ಬಿಕಾಸ್ ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ನೀವು ಕೆನರಾ ಬ್ಯಾಂಕ್ದು ಚಾರ್ಟ್ ಓಪನ್ ಮಾಡಿ ಮ್ಯಾಕ್ಸ್ ಅಂತ ಹೊಡೆದ್ರೆ ನೋಡಿ, ಕೆನರಾ ಬ್ಯಾಂಕು ಹೈ ಹೋಗಿರೋದು 2010ರಲ್ಲಿ 140 ರೂಪಾಯಿ. ಇವಾಗ ಅದಕ್ಕಿಂತ ಜಾಸ್ತಿ ಹೋಗಲಾಗಿದೆ. ಅಂದರೆ ಸುಮಾರು 12 ವರ್ಷ ಆದಮೇಲೆ ಕೆನರಾ ಬ್ಯಾಂಕು ಇವಾಗ ಮೇಲೆ ಹೋಗ್ತಾ ಇದೆ, ಬ್ರೇಕ್ಔಟ್ ಆಗ್ತಾ ಇದೆ PSU ಬ್ಯಾಂಕ್ಸ್ಗಳು. ಯಾಕಂದರೆ ಅರ್ನಿಂಗ್ಸ್ ಇಂಪ್ರೂವ್ಮೆಂಟಿಂದ ಮತ್ತು ವ್ಯಾಲ್ಯೂಯೇಷನ್ ತುಂಬ ಲೋ ಇರೋದ್ರಿಂದ. ವ್ಯಾಲ್ಯೂಯೇಷನ್ ಲೋ ಇದ್ರೆ ಏನಾಗುತ್ತೆ ಹೇಳಿ, ಯಾರು ಆ ಕಡೆ ಗಮನ ಕೊಟ್ಟಿಲ್ಲ ಅಂದರೆ ಏನರ್ಥ, ವ್ಯಾಲ್ಯೂಯೇಷನ್ ಲೋ ಇದೆ ಅಂತ. ಯಾರು ಇನ್ವೆಸ್ಟ್ ಮಾಡ್ತಿಲ್ಲ ಅಂದರೆ ವ್ಯಾಲ್ಯೂಯೇಷನ್ ಕಮ್ಮಿ ಇದೆ ಅಂತ. ಎಲ್ಲಿ ವ್ಯಾಲ್ಯೂಯೇಷನ್ ಕಮ್ಮಿ ಇರುತ್ತೆ ಮತ್ತು ಅರ್ನಿಂಗ್ಸ್ ಗ್ರೋತ್ ಇರುತ್ತೆ, ಆ ಕಡೆ ದುಡ್ಡು ಫ್ಲೋ ಆಗೇ ಆಗುತ್ತೆ. ಈ FIs ದುಡ್ಡು ತಗೊಂಡು ಹೋಗ್ತಿದ್ದಾರೆ, ಮತ್ತು ಹೆಂಗೆ ಶೇರ್ ಪ್ರೈಸ್ ಮೇಲೆ ಹೋಯ್ತು? ಕೆನರಾ ಬ್ಯಾಂಕು, SBI, ನೀವು ಮೋಸ್ಟ್ ಆಫ್ ದಿ PSU ಬ್ಯಾಂಕ್ಗಳು ಹೆಂಗೆ ಮೇಲೆ ಹೋಗ್ತಾ ಇದಾವೆ? ಬಿಕಾಸ್ ಅರ್ನಿಂಗ್ ಗ್ರೋತ್ ಜಾಸ್ತಿ ಆಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ. ನೀವೇ ನೋಡಿ ಇವ್ರದ್ದು ಹಣೆ ಬರ ಹೆಂಗಿತ್ತು ಅಂತ. 2019ರಲ್ಲಿ ಬರೀ 600 ಕೋಟಿ ಇತ್ತು ನೆಟ್ ಪ್ರಾಫಿಟು,
ಇವತ್ತದು 18,000 ಕೋಟಿ ಇದೆ. ಇದು ಕೂಡ ಆಲ್ಮೋಸ್ಟ್ 21 ಪಟ್ಟು ಮೇಲೋಗಿದೆ. ಅದೇ ರೀತಿ ನೀವು PNB ಬ್ಯಾಂಕ್ ಕೂಡ ನೋಡ್ಬೋದು. PNB ಬ್ಯಾಂಕ್ಗಳ ಶೇರ್ ಪ್ರೈಸ್ ಕೂಡ ಅದೇ ರೀತಿ ಮೇಲೆ ಹೋಗ್ತಾ ಇದೆ. ಯಾಕಂದ್ರೆ ಅವ್ರದ್ದು ಕೂಡ ಅಂಡರ್ಲೈಯಿಂಗ್ ಪ್ರಾಫಿಟ್ ಗ್ರೋತ್ ಇಂಪ್ರೂವ್ ಆಗ್ತಾ ಇದೆ. ಲೈಕ್ 2019ರಲ್ಲಿ ಲಾಸ್ 9,000 ಕೋಟಿ ಲಾಸ್ ಇದ್ದಿದ್ದ ಬ್ಯಾಂಕ್ ಇವತ್ತು 17,000 ಕೋಟಿ ಪ್ರಾಫಿಟ್ ಮಾಡಿದೆ. ಯಾಕಂದ್ರೆ ಅದು 9,000 ಕೋಟಿ ಎಲ್ಲಿಂದ ಹೇಳಿ ನೀರವ್ ಮೋದಿದು. ಅದನ್ನ ಬುಕ್ ಮಾಡಲೇಬೇಕಿತ್ತಲ್ಲ ಎಲ್ಲೋ ಒಂದು ಕಡೆ, ಬಿಕಾಸ್ ಡೆಪಾಸಿಟರ್ ಮನಿ ಅದು. ಒಂದು ನೀನು ಕೊಡಬೇಕು, ಇಲ್ಲ ಡೆಪಾಸಿಟ್ರು ಅದನ್ನು ಕೇಳ್ದಂಗೆ ಇರಬಾರ್ದು. ಡೆಪಾಸಿಟ್ರ್ ಕೇಳ್ದಂಗೆ ಇರೋಕ್ಕಾಗಲ್ಲ, ಬಿಕಾಸ್ ಫಿಕ್ಸ್ಡ್ ಡೆಪಾಸಿಟ್ ಅದು ನಿಮ್ಮ ಕೈಯಿಂದ ಬುಕ್ ಮಾಡಲೇಬೇಕು. ಅವಾಗ ಲಾಸ್ ಬುಕ್ ಮಾಡ್ಕೊಂಡಿದ್ದು. ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಎಲ್ಲಿ ಅರ್ನಿಂಗ್ಸ್ ಗ್ರೋತ್ ಇರುತ್ತೆ ಅಲ್ಲಿ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ. ಇದೊಂದು ಎಕ್ಸಾಂಪಲ್. ಇವಾಗ ನೀವು ಒಂದು ವಿಷಯನ ವಾಚ್ ಮಾಡಿದ್ರೆ ಜಗತ್ತಿನಾದ್ಯಂತ ಎಲ್ಲ ಕಡೆ ಏನು ನ್ಯೂಸಲ್ಲಿದೆ ಹೇಳಿ? ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆನೇ ಹೋಗ್ತಾ ಇದ್ದಾರೆ. ಈವನ್ ಫಾರಿನ್ ಇನ್ವೆಸ್ಟರ್ಸ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ಬಿದ್ದಿದ್ದಾರೆ. ಯಾಕಂದರೆ ಆ ಸ್ಟಾಕ್ಸ್ಗಳು ಸ್ವಲ್ಪ ಜಾಸ್ತಿ ಮೇಲೆ ಹೋಗ್ತಾ ಇದ್ದಾವೆ. ಬಟ್ ನೀವು ನಿಜವಾಗ್ಲೂ ನೋಡಿದ್ರೆ ಯಾವ AI ಕಂಪ್ನಿಗಳು ದುಡ್ಡು ಮಾಡ್ತಾ ಇಲ್ಲ, ಜಸ್ಟ್ ಅನೌನ್ಸ್ ಮಾಡ್ತಾ ಇದ್ದಾವೆ ಡೇಟಾ ಸೆಂಟರ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಬಟ್ ಯಾರೂ ದುಡ್ಡು ಮಾಡ್ತಾ ಇಲ್ಲ. ಈ ಥರ 2000 ಇಸ್ವಿನಲ್ಲೂ ಆಗಿತ್ತು. ಅದನ್ನು .com ಬಬಲ್ ಅಂತ ಕರೀತಾರೆ. ಅದೇ ರೀತಿ ಆ ಟೈಮಲ್ಲಿ ಎನಿಥಿಂಗ್ ಯಾರನ್ನ ಇಂಟರ್ನೆಟ್ ಅಂದರೆ ಆ ಕಂಪ್ನಿಗಳೆಲ್ಲ ಸಖತ್ತು ಮೇಲೆ ಹೋಗ್ತಿತ್ತು. ಆ ಕಂಪ್ನಿಗಳು IPO ಬಂದರೆ ಸಖತ್ತು ಓವರ್ ಸಬ್ಸ್ಕ್ರೈಬ್ ಆಗ್ತಿತ್ತು. ಎಲ್ಲರೂ ಅಲ್ಲೇ ಇನ್ವೆಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ರು, ಯಾಕಂದರೆ ಫ್ಯೂಚರ್ ಈಸ್ ಇಂಟರ್ನೆಟ್ ಅಂತ. ಬಟ್ ರಿಯಲ್ ಆಗಿ ನೋಡಿದ್ರೆ ಅಂಡರ್ಲೈಯಿಂಗ್ ಯಾರು ಕೂಡ ದುಡ್ಡು ಮಾಡ್ತಾ ಇರಲಿಲ್ಲ, ಅಂಡರ್ಲೈಯಿಂಗ್ ಯಾರು ಕೂಡ ಪ್ರಾಫಿಟ್ ಮಾಡ್ತಾ ಇರಲಿಲ್ಲ. ಜಸ್ಟು ಸುಮ್ಮನೆ ಅನೌನ್ಸ್ ಮಾಡ್ತಾ ಇದ್ರು ಫ್ಯೂಚರಲ್ಲಿ ಮಾಡ್ತೀವಿ ಅಂತ. ಬಟ್ ಏನು ಪ್ರಾಬ್ಲಮ್ ಆಯಿತು? ಇಂಟರ್ನೆಟ್ ಅಲ್ಲಿಂದ ಗ್ರೋ ಆಗಲಿಲ್ವಾ? ಇಂಟರ್ನೆಟ್ ರ್ಯಾಪಿಡ್ಲಿ ಗ್ರೋ ಆಯಿತು. ಅಲ್ಲಿಂದ ಇಂಟರ್ನೆಟ್ನ ಯಾರು ಟಚ್ ಮಾಡೋಕ್ಕೂ ಆಗಲ್ಲ, ಆ ರೀತಿ ಗ್ರೋ ಆಯಿತು. ಅಲ್ಲಿದ್ದ ಕಂಪ್ನಿಗಳು ಏನಾದವು? ಎಷ್ಟೋ ಕಂಪ್ನಿಗಳೆಲ್ಲ 99% ಕಂಪ್ನಿಗಳೇ ಮುಳುಗೋದು. ಅಮೆಝಾನ್ ಶೇರ್ ಪ್ರೈಸ್ ಕೂಡ 80% ಕೆಳಗೆ ಬಂದಿತ್ತು ಅವಾಗ. ಅಮೆಝಾನ್ ಒನ್ ಆಫ್ ದ ಗ್ರೇಟೆಸ್ಟ್ ಸರ್ವೈವರ್ ಅದರಲ್ಲಿ. ಗೂಗಲ್ ಎಲ್ಲನೂ ಆಮೇಲೆ ಬಂದಿದ್ದು, ಗೂಗಲ್ .com ಬಬಲ್ ಆದಮೇಲೆ ಬಂದಿದ್ದು, ಗೂಗಲ್ ನೆಟ್ಫ್ಲಿಕ್ಸ್ ಎಲ್ಲ ಆಮೇಲೆ ಬಂದಿರೋದು. ಬಟ್ ಅಮೆಝಾನ್ ಅವಾಗಲೇ ಇತ್ತು. ಅಮೆಝಾನ್ ಸರ್ವೈವ್ ಆಯಿತು ಆ .com ಬಬಲಲ್ಲಿ. ಅಮೆರಿಕದಲ್ಲೇ ಈ ಟೆಕ್ನಾಲಜಿ ಕಂಪ್ನಿಗಳಿಗೆ ಒಂದು ಸಪ್ರೇಟ್ ಇಂಡೆಕ್ಸ್ ಇದೆ. ಅದನ್ನು ನಾಸ್ಡ್ಯಾಕ್ ಇಂಡೆಕ್ಸ್ ಅಂತ ಕರೀತಾರೆ. ನಾಸ್ಡ್ಯಾಕ್ ಇಂಡೆಕ್ಸು 2000 ಇಸ್ವಿನಲ್ಲಿ ಪೀಕಲ್ಲಿ ಹೋಗುತ್ತೆ. ಅಂದರೆ ಆ ಟೈಮಲ್ಲಿ ಇದ್ರ ಪಾಯಿಂಟ್ ಬಂದ್ಬಿಟ್ಟು 5,048ಕ್ಕೆ ಹೋಗುತ್ತೆ. ಮತ್ತೆ 2 ವರ್ಷದಲ್ಲಿ ಇದು ಬಾಟಮಿಗೆ ಬರುತ್ತೆ, 1,139ಕ್ಕೆ ಬರುತ್ತೆ ಲೋಗೆ. ಅಂದರೆ ಸುಮಾರು 80% ಫಾಲ್ ಆಗಿದೆ 2 ವರ್ಷದಲ್ಲಿ. ಮತ್ತೆ ಈ ಪ್ರೈಸಿಗೆ ವಾಪಸ್ ಹೋಗೋಕ್ಕೆ ಇದಕ್ಕೆ 15 ವರ್ಷ ಟೈಮ್ ಬೇಕಾಯಿತು. 2015ರಲ್ಲಿ ವಾಪಸ್ ಅದು 5,000 ಪಾಯಿಂಟ್ನ ರೀಚ್ ಮಾಡುತ್ತೆ. ಅಂದರೆ ಯಾವತ್ತೂ ಕೂಡ ಎಲ್ಲಿ ಯುಫೋರಿಯಾ ಇರುತ್ತಲ್ಲ, ಜನಗಳೆಲ್ಲ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಈವನ್ ರೀಸೆಂಟ್ ಹೇಳ್ಬೇಕಂದ್ರೆ ಗೋಲ್ಡ್ ಮತ್ತು ಸಿಲ್ವರ್ ಕೂಡ ಇರ್ಬೋದು, ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ, ಎಲ್ಲರೂ ಅಲ್ಲೇ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಅಂಥ ಟೈಮಲ್ಲಿ ನಾವು ಹುಷಾರಾಗಬೇಕು. ಯಾಕಂದರೆ ಒಂದ್ಸಲ ಏನಾಗುತ್ತೆ, ಅರ್ನಿಂಗ್ಸ್ ಗ್ರೋತ್ ಇರುತ್ತೆ. ಈಗ ಎಕ್ಸಾಂಪಲ್ ತೊಗೊಳ್ಬೇಕಂದ್ರೆ 1 ವರ್ಷದ ಹಿಂದ್ಗಡೆ ಎಲ್ಲರಿಗೂ ಈ ಸೋಲಾರ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇತ್ತು, ಪವರ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇತ್ತು. ಯಾಕಂದರೆ ಅರ್ನಿಂಗ್ಸ್ ಗ್ರೋತ್ ಫಾಸ್ಟ್ ಆಗಿತ್ತು. ಬಟ್ ಏನಾಗ್ಬಿಡುತ್ತೆ, ಒಂದೊಂದ್ಸಲ ಅರ್ನಿಂಗ್ಸ್ ಗ್ರೋತ್ ಇಲ್ಲಿದ್ರೆ ಪ್ರೈಸ್ ಎಲ್ಲೋ ಹೋಗ್ಬಿಡುತ್ತೆ. ₹100 ಅವ್ರು ಅರ್ನ್ ಮಾಡ್ತಾ ಇದ್ರೆ ಇವರು 10,000 ರೂಪಾಯಿ ಕೊಡೋಕೆ ರೆಡಿ ಇರ್ತಾರೆ. ಪಿ ಜಾಸ್ತಿ ಆಗಿಬಿಡುತ್ತೆ, 100, 150, 200ಕ್ಕೆಲ್ಲ ಹೋಗ್ಬಿಡುತ್ತೆ. ಬಿಕಾಸ್ ಜನ ಹಂಗೇನೆ, ಜನ ಮೇಲೆ ಹೋಗ್ಬೇಕಾದ್ರೆ ಇನ್ವೆಸ್ಟ್ ಮಾಡೋಕ್ಕೆ ಯಾವಾಗಲೂ ಕಾಯ್ತಿರ್ತಾರೆ. ಕೆಳಗೆ ಬಿದ್ದಾಗ ಯಾರಿಗೂ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲ್ಲ. ಮೇಲೆ ಹೋಗ್ಬೇಕಾದ್ರೆ ಇನ್ನೂ ಜಾಸ್ತಿ ಕಾನ್ಫಿಡೆಂಟ್ ಬರುತ್ತೆ, ಇನ್ನೂ ಜಾಸ್ತಿ ಮೇಲೆ ಹೋಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಇದನ್ನು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರೀತಾರೆ. ಇನ್ನೂ ಮಿಸ್ ಆದರೆ ಇನ್ನೂ ಜಾಸ್ತಿ ಮೇಲೆ ಹೋಗುತ್ತಲ್ಲ ಅಂತ ಮಿಸ್ ಮಾಡ್ಕೊಂಡ್ರೆ ಹೋಗ್ತಾ ಇರ್ತಾರೆ. ಕೆಳಗೆ ಬಂದಾಗ ಏನು ಪ್ರಾಬ್ಲಮ್ ಅಂದರೆ ಲಾಸ್ ಆಫ್ ಅವರ್ಷನ್ ಅಂತ ಒಂದು ಮೆಂಟಲ್ ಮಾಡಲ್ ಇದೆ. ಲಾಸ್ ಆಫ್ ಅವರ್ಷನ್ ಅಂದರೆ ಕೆಳಗೆ ಬಂದರೆ ಇನ್ನೂ ಕೆಳಗೆ ಬಂದುಬಿಟ್ರೆ ಅಂತ ವೆಯ್ಟ್ ಮಾಡ್ತಾರೆ. ಇವಾಗ ನೋಡಿ, ಎಲ್ಲರೂ AI ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಡೈಲಿ ಒಂದೊಂದು ಟೂಲ್ಗಳು ಬರ್ತವೆ. ಈ ಟೂಲ್ಗಳು ಯಾವ ಸರ್ವೈವ್ ಆಗಲ್ಲ ಇನ್ನು 3-4 ಇಯರ್ ಡೌನ್ ದ ಲೈನಲ್ಲಿ. ಯಾಕಂದರೆ ಇವ್ರ ಹತ್ರ ಅಷ್ಟೊಂದು ಫಂಡಿಂಗ್ ಇರಲ್ಲ. ಯಾವುದನ್ನ ಒಂದೇ ಒಂದು ಬ್ಯಾಡ್ ಇನ್ಸಿಡೆಂಟ್ ಬಂದರೆ ಹೊಸ ಫಂಡಿಂಗ್ ಹಾಕೋಕ್ಕೆ ಇನ್ವೆಸ್ಟರ್ಸ್ ಹೆದರ್ಕೊಂತಾರೆ. ಇದರಿಂದ ಏನಾಗುತ್ತೆ, ಈ ಕಂಪ್ನಿಗಳು ಮುಳುಗೋಗ್ಬಿಡ್ತಾರೆ. ಬಿಕಾಸ್ ಇವರು ಬೇಸ್ಡ್ ಕ್ಯಾಶ್ ಫ್ಲೋ ಇರಲ್ಲ, ಯಾವುದೇ ರೀತಿ ಪ್ರಾಫಿಟ್ ಜನರೇಟ್ ಮಾಡ್ತಿರಲ್ಲ. ಫ್ಯೂಚರ್ ಪ್ರಾಫಿಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಇನ್ವೆಸ್ಟ್ಮೆಂಟ್ ಇಲ್ದಲೆ ಇವ್ರು ಹೆಂಗೆ ಸರ್ವೈವ್ ಆಗ್ತಾರೆ? AI ಬ್ಯಾಡ್ ಅಲ್ಲ, AI ಇದೆ, AI ರಿಯಲ್. AI ಫ್ಯೂಚರಲ್ಲಿ ಗ್ರೋ ಆಗೇ ಆಗುತ್ತೆ, ಇಲ್ಲಿಂದ 10 ಪಟ್ಟು ಗ್ರೋ ಆಗುತ್ತೆ. ಬಟ್ ಯಾರು ಗ್ರೋ ಆಗ್ತಾರೆ ಗೊತ್ತಿಲ್ಲ. ಇದರಲ್ಲಿ ಒಂದು ಎಕ್ಸೆಪ್ಷನ್ ಏನಂದರೆ ಎನ್ವಿಡಿಯಾ ಬಂದ್ಬಿಟ್ಟು ಇವ್ರಿಗೆಲ್ಲರಿಗೂ ಚಿಪ್ ಸಪ್ಲೈ ಮಾಡ್ತಾನೆ. AI ಗ್ರೋ ಆಗುತ್ತೋ ಇಲ್ವೋ, ಎನ್ವಿಡಿಯಾ ಮಾತ್ರ ಗ್ರೋ ಆಗ್ತಾನೆ. ಹಾಗಾದರೆ ಎನ್ವಿಡಿಯಾ ಎಲ್ಲರಿಗೂ ಚಿಪ್ ಸಪ್ಲೈ ಮಾಡ್ತಾನಲ್ಲ, ಎಲ್ಲರೂ ಎನ್ವಿಡಿಯಾ ಚಿಪ್ ಇಟ್ಕೊಂಡೆ AIನ ಬಿಲ್ಡ್ ಮಾಡಿದ್ದಾರೆ. ಫ್ಯೂಚರಲ್ಲೂ ಎನ್ವಿಡಿಯಾನೇ ಯೂಸ್ ಮಾಡ್ತಾರೆ. ಎನ್ವಿಡಿಯಾ ಒಂದೇ ಎಕ್ಸೆಪ್ಷನ್ನು. ಅದು ಬಿಟ್ಬಿಟ್ಟು ಮೋಸ್ಟ್ ಆಫ್ ದಿ AI ಕಂಪ್ನಿಗಳು ಇನ್ನೂ ಏನು ಅರ್ನ್ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ಯುಫೋರಿಯಾ ಕ್ರಿಯೇಟ್ ಮಾಡಿದ್ದಾರೆ. ಅಕ್ಟೋಬರ್ 1987ರಲ್ಲಿ ಅಮೆರಿಕದಲ್ಲಿ ಒಂದು ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಅದನ್ನು ಬ್ಲ್ಯಾಕ್ ಮಂಡೇ ಅಂತ ಕರೀತಾರೆ. ಆ ಟೈಮಲ್ಲಿ ಮೋಸ್ಟ್ ಆಫ್ ದ ಸ್ಟಾಕ್ಸ್ಗಳೆಲ್ಲ ಕೆಳಗೆ ಬೀಳ್ತಾ ಇರುತ್ತೆ. ಆವಾಗ ಒಮಹಾದಲ್ಲಿ ಕುತ್ಕೊಂಡಿದ್ದ ವಾರನ್ ಬಫೆಟು ಒಂದು ಯೋಚನೆ ಮಾಡ್ತಾರೆ, ಈಗ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ಗಳು ಕೆಳಗೆ ಬರ್ತಿದೆ, ನಾನೊಂದು ಸ್ಟಾಕ್ನ ಬೈ ಮಾಡ್ತೀನಿ ಅಂತ. ಅದೇನೇ ಕೋಕೋ ಕೋಲಾ. ಆ ಟೈಮಲ್ಲಿ ಕೋಕೋ ಕೋಲಾ ಹಿಂದೆಯಿಂದನೂ ಗ್ರೋ ಆಗ್ತಾ ಬಂದಿತ್ತು. ಅವ್ರದ್ದು ROE 20% ಇತ್ತು ಮತ್ತು ಅವ್ರದ್ದು ಡಿಸ್ಟ್ರಿಬ್ಯೂಷನ್
ಡಿಸ್ಟ್ರಿಬ್ಯೂಷನ್ 200 ಕಂಟ್ರಿನಲ್ಲಿತ್ತು. ಮತ್ತೆ ಮೇನ್ ಏನಂದ್ರೆ ಇವರದ್ದು ಬ್ರ್ಯಾಂಡ್ ವ್ಯಾಲ್ಯೂ ಇತ್ತು. ಬ್ರ್ಯಾಂಡ್ ವ್ಯಾಲ್ಯೂ ಇದ್ರೆ ಏನಾಗುತ್ತೆ, ಪ್ರೈಸಿಂಗ್ ಪವರ್ ಇರುತ್ತೆ. ಪ್ರೈಸಿಂಗ್ ಪವರ್ ಅಂದ್ರೆ ನಾಳೆ ಒಂದು ದಿವಸ ಪ್ರೈಸ್ನ ಜಾಸ್ತಿ ಮಾಡಿದ್ರು ಕೂಡ ಜನ ತಲೆ ಕೆಡಿಸ್ಕೊಳಲ್ಲ, ಅದನ್ನ ಕನ್ಸ್ಯೂಮ್ ಮಾಡ್ತಾರೆ. ಇದನ್ನೇ ಪ್ರೈಸಿಂಗ್ ಪವರ್ ಅಂತ ಕರೀತಾರೆ. ವಾರನ್ ಬಫೆಟ್ ಏನ್ ಮಾಡ್ತಾರೆ, ಒಂದು 3-4 ತಿಂಗಳು ಬಿಟ್ಬಿಟ್ಟು ಅಂದ್ರೆ 1988ರಲ್ಲಿ ಈ ಕಂಪ್ನಿನಲ್ಲಿ $1.3 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ಎಲ್ಲರೂ ಕೂಡ ಹೆದರ್ಕೊಂಡ್ಬಿಟ್ಟಿರ್ತಾರೆ, ಮಾರ್ಕೆಟ್ ಬೀಳೋ ಟೈಮಲ್ಲಿ ನೀವೋಗಿ ಇವಾಗ ಇನ್ವೆಸ್ಟ್ ಮಾಡ್ತಿದ್ದೀರಲ್ಲ ಅಂತ. ಇವತ್ತು ಇದೇ ಕೋಕೋ ಕೋಲಾ ವಾರನ್ ಬಫೆಟ್ಗೆ ಇಯರ್ಲಿ ಪ್ರತಿ ವರ್ಷ $1.3 ಬಿಲಿಯನ್ ಡಿವಿಡೆಂಡ್ ಕೊಡಿಸುತ್ತೆ. ಜಸ್ಟ್ ಡಿವಿಡೆಂಟ್ ಸುಮಾರು 12,000 ಕೋಟಿ ಡಿವಿಡೆಂಡ್ ಬರುತ್ತೆ. ಇನ್ವೆಸ್ಟ್ಮೆಂಟ್ ಇವಾಗ ಮೋರ್ ದ್ಯಾನ್ $25 ಬಿಲಿಯನ್ ಆಗಿದೆ, 25-30 ಪಟ್ಟು ಜಂಪ್ ಆಗಿದೆ. ಅದು ಬಿಟ್ಬಿಟ್ಟು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎವ್ರಿ ಇಯರ್ $1.3 ಬಿಲಿಯನ್ ಡಿವಿಡೆಂಡೇ ಬರುತ್ತೆ, ಫ್ರೀ ದುಡ್ಡು ಬರುತ್ತೆ ವಾರನ್ ಬಫೆಟ್ಗೆ. ಆಮೇಲೆ ನೀವು ಸುಮ್ಮನೆ ಯೋಚನೆ ಮಾಡಿ, ವಾರನ್ ಬಫೆಟು ಮಾರ್ಕೆಟ್ ಬಿದ್ದ ತಕ್ಷಣ ಹೋಗಿ ದುಡ್ಡು ಹಾಕಿಲ್ಲ, ಅವರು ಅನಲೈಸ್ ಮಾಡಿದ್ದಾರೆ, ಲೈಕ್ ಟೈಮ್ ತೊಗೊಂಡಿದ್ದಾರೆ. ಅನಲೈಸ್ ಮಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಕಂಪ್ನಿ ಗ್ರೋ ಆಗುತ್ತಾ ಇಲ್ವಾ, ಹಿಂದೆ ಗ್ರೋ ಆಗಿದೆ ಮುಂದೆನೂ ಗ್ರೋ ಆಗುತ್ತಾ ಇಲ್ವಾ, ಗ್ರೋ ಆಗೋದೇ ಮೇನು. ಶೇರ್ ಪ್ರೈಸ್ ಏನಾದರೂ ಅಲ್ಲಿ ನನಗೇನು, ಕಂಪ್ನಿ ಅಂಡರ್ಲೈಂಗ್ ಪ್ರಾಫಿಟ್ ಮೇಲೆ ಹೋಗುತ್ತಾ ಇಲ್ಲ ಅನ್ನೋದೇ ಮೇನು. ಪ್ರಾಫಿಟ್ ಮೇಲೆ ಹೋಗ್ತಾ ಇದೆ ಅಂದರೆ ಶೇರ್ ಪ್ರೈಸ್ ಮೇಲೆ ಹೋಗಲೇ ಹೋಗುತ್ತೆ. ಇದು ಜಗತ್ತಿನ ಸಿದ್ಧಾಂತ. ಇವಾಗ ನಿಮಗೂ ಕೂಡ ಹೊಸದಾಗಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಭಯ ಆಗುತ್ತೆ. ಬಿಕಾಸ್ ನಿಮ್ಮ ತಲೆನಲ್ಲಿ ಡೇಟಾ ಇರಲ್ಲ, ಮತ್ತು ಸುತ್ತಮುತ್ತ ಅದೇ ರೀತಿ ವಾತಾವರಣ ಇರುತ್ತೆ. 99% ಜನ ಒಂದೇ ಥರ ಥಿಂಕ್ ಮಾಡೋದು, ಒಬ್ಬರು 1% ಜನ ಮಾತ್ರ ಡಿಫ್ರೆಂಟಾಗಿ ಥಿಂಕ್ ಮಾಡೋದು. ಅದಕ್ಕೇ ವೆಲ್ತಲ್ಲಿ ಅಷ್ಟೊಂದು ಡಿಫ್ರೆಂಟ್ ಇದೆ. ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಕೂಡ ಎಮೋಷನಲ್ ಗೇಮ್. ಇಲ್ಲಿ ತಲೆ ಉಪಯೋಗಿಸಿದ್ರೆ ಜಾಸ್ತಿ ದುಡ್ಡು ಮಾಡೋಕ್ಕಾಗೋದೇ ಇಲ್ಲ. ಎಮೋಷನ್ನ ಸ್ಟ್ರಾಂಗ್ ಆಗಿ ಇಟ್ಕೊಬೇಕು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೋದಲ್ಲ, ಕಂಪ್ನಿ ಪ್ರಾಫಿಟ್ ಮೇಲೆ ಹೋಗುತ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳಕ್ಕೆ ಯಾವುದೇ ದೊಡ್ಡ PhD ಬೇಕಾಗಿಲ್ಲ. ಅದೇ ಭಯ ಪಡೋಕ್ಕೆ PhD ಆಗಿರೋನು ಭಯ ಪಡ್ತಾನೆ, ನಾರ್ಮಲ್ SLC ಫೇಲ್ ಆಗಿರೋನು ಭಯ ಪಡ್ತಾನೆ. ಎಮೋಷನ್ ಅನ್ನೋದು ಮನುಷ್ಯನಿಗೆ ಎಜುಕೇಷನಿಂದ ಬರೋಲ್ಲ, ಅದು ಬೈ ಡಿಫಾಲ್ಟ್ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡಬೇಕು. ಅದನ್ನು ಕಂಟ್ರೋಲ್ ಮಾಡಿದ್ರೇ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗುತ್ತೆ. ಅದಕ್ಕೇ ಇನಿಷಿಯಲಿ ಈ ಥರ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಮೇಲೆ ಕೆಳಗೆ ಹೋಗೋದ್ರಿಂದ ಭಯ ಆಗುತ್ತೆ. ಬಟ್ ನೀವು ಒಂದು ಅರ್ಥ ಮಾಡ್ಕೊಬೇಕು, ನಾನು ಇನ್ವೆಸ್ಟ್ ಮಾಡ್ತಿರೋ ಕಂಪ್ನಿದು ಅರ್ನಿಂಗ್ಸ್ ಗ್ರೋ ಆಗ್ತಿದೆಯಾ, ಅಥವಾ 1 or 2 ಕ್ವಾರ್ಟರ್ಸಲ್ಲಿ ಗ್ರೋ ಆಗುತ್ತಾ, ಈ ಕಂಪ್ನಿ ಸಸ್ಟೈನ್ ಆಗುತ್ತಾ, ಈ ಥರ ಬೇಸಿಕ್ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈ ಪ್ರೈಸ್ ವಾಲಟಿಲಿಟಿ ಬೇಜಾರು ಮಾಡಿಸೋದೇ ಇಲ್ಲ. ಆಮೇಲೆ ನೀವು ಹೋಗಿ ರಾಂಗ್ ಪ್ರೈಸಲ್ಲಿ ಎಂಟ್ರಿನೂ ಆಗಲ್ಲ, ರಾಂಗ್ ಪ್ರೈಸಲ್ಲಿ ಎಕ್ಸಿಟು ಆಗಲ್ಲ. ನೀವು ಥಿಂಕ್ ಮಾಡಿ ಎಂಟ್ರಿ ಆಗ್ತೀರಾ, ಥಿಂಕ್ ಮಾಡಿ ಎಕ್ಸಿಟ್ ಆಗ್ತೀರಾ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಯಾವ ರೀತಿ ಶೇರ್ ಪ್ರೈಸ್ ಕೆಳಗೆ ಬಂದರೆ ಹೋಗಿ ಚೆಕ್ ಮಾಡೋದು ಅಂತ, ಕಂಪ್ನಿಗಳನ್ನ ಗ್ರೋ ಆಗಿರೋ ಕಂಪ್ನಿಗಳನ್ನ, ಅರ್ನಿಂಗ್ಸ್ ಗ್ರೋ ಆಗ್ತಿರೋ ಕಂಪ್ನಿಗಳನ್ನ ಹೋಗಿ ಚೆಕ್ ಮಾಡೋದಂತ. ಆ ವಿಡಿಯೋ ಒಂದ್ಸಲ ನೋಡಿ. ಆ ವಿಡಿಯೋದಲ್ಲಿ ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಲೈಕ್ ಎವ್ರಿ ಇಯರ್ ಕನ್ಸಿಸ್ಟೆನ್ಸಿಯಾಗಿ ಗ್ರೋ ಆಗ್ತಿರೋ ಕಂಪ್ನಿಗಳು, ಮತ್ತು ಬಿದ್ದಿರೋದಂತ ತಗೊಂಡಿದ್ದೀವಿ, 30-40% ಬಿದ್ದಿರೋ ಕಂಪ್ನಿಗಳನ್ನ ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಅದನ್ನು ನೀವು ಏನು ಬೇಕಾದ್ರೂ ಚೇಂಜ್ ಮಾಡ್ಕೊಬೋದಲ್ಲಿ ಹೋಗಿ, ಸ್ಕ್ರೀನರಲ್ಲಿ ಹೋಗಿ ಇಯರ್ ಆನ್ ಇಯರ್ ಕಂಪ್ನಿದು ಪ್ರಾಫಿಟ್ ಗ್ರೋತ್ ಇನ್ಕ್ರೀಸ್ ಆಗ್ತಿದೆಯಾ, ಕಂಪ್ನಿದು ರೆವಿನ್ಯೂ ಇನ್ಕ್ರೀಸ್ ಆಗ್ತಿದೆಯಾ, ಕಂಪ್ನಿ ಸಾಲ ಕಮ್ಮಿ ಆಗ್ತಿದೆಯಾ, ಈ ಥರ ಒಂದು ಕೆಲವೊಂದು ಪ್ಯಾರಾಮೀಟರ್ಗಳನ್ನ ವಾಚ್ ಮಾಡಿದ್ಮೇಲೆ ಅದೆಲ್ಲ ಕರೆಕ್ಟ್ ಆಗಿದ್ದರೆ ತಲೆ ಕೆಡಿಸ್ಕೊಂಬೇಡಿ. 150 ಸಲ ಮೊಬೈಲ್ ತೆಗೆದು ನೋಡಬೇಡಿ. ಎವ್ರಿ 3 ತಿಂಗಳಿಗೆ ಒಂದು ಸಲ ಕಂಪ್ನಿ ರಿಸಲ್ಟ್ ಬರೋದು. ನೀವು ಯಾಕೆ ಡೈಲಿ ಮೊಬೈಲ್ ತೆಗೆದು ನೋಡ್ತೀರಾ? ಮೊಬೈಲ್ನ ಆಗಲೆಲ್ಲ ಓಪನ್ ಮಾಡಿ ನೋಡೋದಷ್ಟು ನಿಮಗೆ ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ನ್ಯೂಸ್ ಕೇಳ್ಕೊಳ್ಳಿ, ನ್ಯೂಸ್ ಕೇಳಿ ಅಂತ ಹೇಳ್ತಿಲ್ಲ, ನ್ಯೂಸ್ ತಗೊಳ್ಳಿ. ನ್ಯೂಸ್ನ ಜಸ್ಟ್ ನ್ಯೂಸ್ ಆಗಿ ನೋಡಿ, ಅದನ್ನು ಇಲ್ಲಿಗೆ ತಗೊಂಡ್ಬೇಡಿ, ಮೈಂಡಿಗೆ ಮಾತ್ರ ತಗೊಳ್ಳಿ. ಮತ್ತು ಪ್ರೈಸ್ ಟು ಅರ್ನಿಂಗ್ ತುಂಬ ಮುಖ್ಯ. ನೀವು ಪೇ ಮಾಡ್ತಿರೋದು ತುಂಬ ಮುಖ್ಯ. ಒಂದೊಂದ್ಸಲ ಅರ್ನಿಂಗ್ಸು ಶಾರ್ಟ್ ಟರ್ಮಲ್ಲಿ ಫಾಲ್ ಆಗಿದ್ರೆ ಅವಾಗ ನಿಮಗೆ ಪಿ ಎಲ್ಲ ಜಾಸ್ತಿ ತೋರಿಸುತ್ತೆ. ಅರ್ನಿಂಗ್ಸ್ ಏನಾದರೂ ಫಾಲ್ ಆಗಿದ್ರೆ, ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರೀಸೆಂಟ್ಲಿ ಮೋಸ್ಟ್ ಆಫ್ ದಿ ಕಂಪ್ನಿಗಳದ್ದು ಅರ್ನಿಂಗ್ಸು ಕೆಳಗೆ ಬಂದಿದೆ, ಅಂದರೆ ಕಮ್ಮಿ ತೋರಿಸ್ತಾ ಇದೆ. ಯಾಕಂದರೆ ಇಂಡಿಯಾದಲ್ಲಿ ಲೇಬರ್ ಲಾನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ ಲೇಬರ್ ಲಾ ಇಂದ ಏನಾಗುತ್ತೆ ಅಂದರೆ, ಕಂಪ್ನಿಗಳು ಎಂಪ್ಲಾಯ್ಮೆಂಟ್ ಕೋಟಕ್ಕೋಸ್ಕರ ಸ್ವಲ್ಪ ಜಾಸ್ತಿ ದುಡ್ಡಿಡ್ಬೇಕಂದ್ರೆ ಏನು ಮಾಡೋಕ್ಕಾಗುತ್ತೆ, ಈಗ ಬಂದಿರೋ ಲಾಭನ ಇವಾಗ ಎತ್ತಿಡಬೇಕಾಗುತ್ತೆ, ಪ್ರಾವಿಷನ್ ಅಂತ ಕರೀತಾರೆ. ಅದರಿಂದ ಬಂದಿರೋ ಲಾಭನ ಮುಂಚೆನೇ ಎತ್ತಿಡೋದ್ರಿಂದ ಅಲ್ಲಿ ಪ್ರಾಫಿಟ್ ಕಮ್ಮಿ ತೋರಿಸಿದ್ದಾರೆ. ಮೋಸ್ಟ್ ಆಫ್ ದಿ ಕಂಪ್ನಿಗಳದ್ದು ಪ್ರಾಫಿಟ್ ಕಮ್ಮಿ ಇರುತ್ತೆ. ಈ ಥರ ಏನಾದರೂ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಮ, ಇದು ಲಾಂಗ್ ಟರ್ಮ್ ಪ್ರಾಬ್ಲಮ್ ಅಂತ ತಲೆ ಕೆಡಿಸ್ಕೊಬೇಕು. ಇದ್ರ ಮೇಲೆ PE ನೋಡಬೇಕು. ನೀವು ಬರೀ ಅಲ್ಲಿ ಸ್ಕ್ರೀನರಲ್ಲಿ ಹೋಗಿ PE ನೋಡಿದ್ರೆ ಹೆಚ್ಚು ಕಡಿಮೆ ತೋರಿಸುತ್ತೆ. ಅದಕ್ಕೇ ಬೇಸಿಕ್ಕಿಂದ ಅರ್ಥ ಮಾಡ್ಕೊಳ್ಳಿ. PE ಕಂಡಿಡಿಯೋದು ಹೆಂಗಂತ ಅರ್ಥ ಮಾಡ್ಕೊಳ್ಳಿ. PE ಕಂಡಿಡಿಯೋದು ಹೆಂಗೆ ಹೇಳಿ? ಸಿಂಪಲ್ಲು, ಕರೆಂಟ್ ಪ್ರೈಸು ಡಿವೈಡೆಡ್ ಬೈ EPS, ಅಥವಾ ಮಾರ್ಕೆಟ್ ಕ್ಯಾಪ್ ಇರುತ್ತಲ್ಲ, ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ಆ ಕಂಪ್ನಿ ಆ ವರ್ಷ ಏನು ಲಾಭ ಮಾಡಿದೆ, ನೆಟ್ ಪ್ರಾಫಿಟ್ನ ಡಿವೈಡೆಡ್ ಬೈ ಮಾಡಿದ್ರೆ ನಿಮಗೆ PE ಬಂದ್ಬಿಡುತ್ತೆ. EPS ಇವತ್ತು ಡೌನ್ ಆಗಿದೆ ಅಥವಾ ಪ್ರಾಫಿಟ್ ಇವತ್ತು ಡೌನ್ ಆಗಿದೆ, ನಾಳೆ ಇಂಪ್ರೂವ್ ಆಗುತ್ತಾ, ವಾಪಸ್ ಇದು ಶಾರ್ಟ್ ಟರ್ಮ ಲಾಂಗ್ ಟರ್ಮ, ಈ ಥರ ಥಿಂಕ್ ಮಾಡಿ. ಜಸ್ಟು ಒಂದೇ ಒಂದು ಇನ್ಸಿಡೆಂಟ್ ನೋಡ್ಕೊಂಡು ಡಿಸೈಡ್ ಮಾಡಬೇಡಿ. ಎಲ್ಲನೂ ಈಸಿ ಅಲ್ಲ. ಒಂದು ನಂಬರ್ ಹೊಡೆದ ತಕ್ಷಣ PE ತೋರಿಸಿದ್ರೆ ಅಲ್ಲಿ PE ಕೆಳಗಿದ್ರೆ ಬೈ ಮಾಡು, ಮೇಲಿದ್ರೆ ಸೆಲ್ ಮಾಡೋ ನಂಗೆ ಇದ್ದಿದ್ರೆ ಯಾವುದಾದ್ರೂ ಒಂದು ಆಲ್ಗಾರಿದಮ್ ಬಿಟ್ಬಿಟ್ಟು ಹಂಗೆ ದುಡ್ಡು ಮಾಡ್ಬೋದಿತ್ತಲ್ಲ. ಅಷ್ಟು ಈಸಿ ಇದೆಯಾ? ಆ ಥರದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಮತ್ತು ಇವಾಗ ಜಾಸ್ತಿ ಆಲ್ಗಾರಿದಮ್ನ ಯೂಸ್ ಮಾಡ್ತಾರೆ ಎಲ್ಲ ಕಡೆ, ಇನ್ವೆಸ್ಟಿಂಗಲ್ಲಿ ಮತ್ತು ಟ್ರೇಡಿಂಗಲ್ಲಿ ಎಲ್ಲ ಕಡೆ ಆಲ್ಗಾರಿದಮ್ನ ಯೂಸ್ ಮಾಡ್ತಾರೆ. ಈವನ್ ಫಂಡ್ ಮ್ಯಾನೇಜರ್ಗಳು ಯೂಸ್ ಮಾಡ್ತಾರೆ, ದೊಡ್ಡ ಮ್ಯೂಚುವಲ್ ಫಂಡಲ್ಲೆಲ್ಲ ಯೂಸ್ ಮಾಡ್ತಾರೆ. ಆಲ್ಗಾರಿದಮ್ ಅದೇನು ಮಾಡುತ್ತೆ, ಸುತ್ತಮುತ್ತ ನ್ಯೂಸ್ ನೋಡುತ್ತೆ. TVನಲ್ಲಿ ಏನಾದರೂ ನ್ಯೂಸ್ ನೋಡ್ತಾ, ರೀಸೆಂಟ್ಲಿ AI ಇಂದ ಪ್ರಾಬ್ಲಮ್ ಆಗಿದೆ, ಅದೊಂದು ನ್ಯೂಸ್ ನೋಡ್ತಾ TCS ಅಂತ ವರ್ಡ್ ಕಳೆದ ತಕ್ಷಣ TCS ನೆಗೆಟಿವ್ನ ಅಂತ ಚೆಕ್ ಮಾಡುತ್ತೆ. ನೆಗೆಟಿವ್ ಅಂದ ತಕ್ಷಣ ಶೇರ್ ಪ್ರೈಸ್ ಸೆಲ್ ಮಾಡುತ್ತೆ, ಪಾಸಿಟಿವ್ ಅಂದ ತಕ್ಷಣ ಶೇರ್ ಪ್ರೈಸ್ ಬೈ ಮಾಡುತ್ತೆ. ಅದು ಅನಲೈಸ್ ಮಾಡಲ್ಲ, ಪಟ ಡಿಸಿಷನ್ ತಾಣುತ್ತೆ. ಇದರಿಂದ ಒಂದು ಚಿಕ್ಕ ಪುಟ್ಟ ನ್ಯೂಸ್ಗೂ ಶೇರ್ ಪ್ರೈಸ್ ರಿಯಾಕ್ಟ್ ಮಾಡ್ತಾ ಇರುತ್ತೆ.
ಇರುತ್ತೆ. ಫಂಡ್ ಮ್ಯಾನೇಜರ್ಗಳು ಮಾಡ್ತಕ್ಕಂಗೆ ಕುತ್ಕೊಳಲ್ಲ, ಇವಾಗೆಲ್ಲ ಆಲ್ಗರಿದಮ್ ಮಾಡಿಬಿಟ್ಟಿದ್ದಾರೆ. ಆಲ್ಗರಿದಮ್ ಆ ಥರ ಮಾಡ್ತಾ ಇರುತ್ತೆ. ಅದಕ್ಕೆ ಚಿಕ್ಕದಕ್ಕೂ ತಲೆ ಕೆಡಿಸ್ಕೊಂಬೇಡಿ, ಆರಾಮಾಗಿರಿ. ನೀವು ಇನ್ವೆಸ್ಟ್ ಮಾಡಿರೋ ಕಂಪ್ನಿಗಳದ್ದು ಅರ್ನಿಂಗ್ಸ್ ಗ್ರೋತ್ ಆಗ್ತಿದೆಯಾ ಅಂತ ಮಾತ್ರ ಚೆಕ್ ಮಾಡಿ. ಅರ್ನಿಂಗ್ಸ್ ಗ್ರೋತ್ ಆಗ್ತಿದ್ರೆ ಆರಾಮಾಗಿ ಕಾಮಾಗಿ ಕೂತ್ಕೊಳ್ಳಿ. ಅರ್ನಿಂಗ್ಸ್ ಗ್ರೋತ್ ಆಗ್ತಾ ಇಲ್ಲ ಅಂದರೆ ಅಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಮತ್ತು ಲಾಸ್ಟಲ್ಲಿ ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನೀವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.